ಇವತ್ತು ಯಾವ ಉಸ್ತುವಾರಿ ಮಂತ್ರಿ ಅದಾರ ಇವತ್ತು ಅವ್ರ ಕ್ಷೇತ್ರನಾಗೆ ಆಗ್ಯದ. ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರನಲ್ಲೇ ಆಗ್ಯದ. ಯಾರು ಬಂದು ಕೇಳಿದ್ರು, ಯಾರು ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಉಸ್ತುವಾರಿ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೀನಿ, ಪುಣ್ಯಾತ್ಮ ನೀನು ನಿನ್ನ ಕ್ಷೇತ್ರದಾಗ ಆಗ್ಯದ, ನಿನ್ನ ತಾಟ್ನಾಗ ದೊಡ್ಡ ದೊಡ್ಡ ಕತ್ತಿ ಬಿದ್ದಾವ, ಮೊದಲು ನೀ ರಾಜೀನಾಮೆ ಕೊಡು. ಎಲ್ಲರೂ ಬಿಜೆಪಿ ಅವರು ಅಲ್ಲಿ ರಾಜಕಾರಣ ಮಾಡಕ್ ಬಂದ್ರು, ರಾಜಕೀಯ ಮಾಡಕ್ ಬಂದ್ರು. ಪುಣ್ಯಾತ್ಮ ನಿನ್ನ ತಾಟ್ನಾಗ ದೊಡ್ಡ ದೊಡ್ಡ ಕತ್ತಿ ಬಿದ್ದಾವ, ನೀನ್ ನೋಡ್ಕೋ ಮೊದಲು. ನೀವು ದಿಲ್ಲಿಯಲ್ಲಿ ಇರ್ತಕ್ಕಂಥ ಜಂತರ್ ಮಂತರಲ್ಲಿ ನೀವೇನ್ ಮಾಡಿದ್ರಿ? ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಾರ್ದು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು, ಒಳ್ಳೆ ಮರು ಪರೀಕ್ಷೆಗೆ ಅವ್ರಿಗೆ ಆದೇಶ ಮಾಡಬೇಕು ಅಂತ ಹೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಳಕ್ ಹೋಗಿದ್ದೆವು. ನಾವು ರಾಜಕಾರಣ ಮಾಡಕ್ ಹೋಗಿಲ್ಲ. ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀನಿ, ಎಷ್ಟು ವಿದ್ಯಾರ್ಥಿಗಳು ಇವತ್ತು ಎಷ್ಟು ಪರೀಕ್ಷೆ ಕೂತಿಲ್ಲ, ಅವ್ರಿಗೆ ಒಳ್ಳೆ ಮರು ಪರೀಕ್ಷೆಗೆ ಆದೇಶ ಮಾಡಿಕೊಡ್ಬೇಕಂತ ಹೇಳಿ ನಂದು ಈ ವಿನಂತಿ ಅದ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅಸಮರ್ಥ ಗೃಹ ಮಂತ್ರಿಗೆ ಕೊಡ್ಲೇಬೇಕು, 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 ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ, ಎಲ್ಲಿವರೆಗೆ ಹೋರಾಟ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಕಾಂಗ್ರೆಸ್ ಸರ್ಕಾರಕ್ಕೆ ಮರು ಪರೀಕ್ಷೆ ಆಗಲೇಬೇಕು, ಆಗಲೇಬೇಕು, ಮರು ಪರೀಕ್ಷೆ ಆಗಲೇಬೇಕು, ಆಗಲೇಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಮೊನ್ನೆ 2ನೇ ತಾರೀಕಿನ ದಿವಸ ನಡೀತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮದ ನಿಮಿತ್ತವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಹೋರಾಟಕ್ಕೆ ಬೀದಿಯಲ್ಲಿ ನಾವು ಇಳಿದಿದ್ದೇವೆ. ಆ ಸಂದರ್ಭದಲ್ಲಿ ನಾನು ನಮ್ಮ ಮಂಡಳದ ಅಧ್ಯಕ್ಷರು ಮತ್ತು ನಮ್ಮ ಬಸವರಾಜ್ ಅವರು ಈ ಸುದ್ದಿ ತಿಳಿದ ನಂತರ ನಾವು ತಿಕೋಟಕ್ಕೆ ಭಾಳ ಒಂದು 10 ನಿಮಿಷದಲ್ಲಿ ತಿಕೋಟಕ್ಕೆ ನಾವು ಹೋದೆವು. 10:00 ಎಕ್ಸಾಮ್ ಪರೀಕ್ಷೆ ಶುರು ಆಗಬೇಕಾಗಿತ್ತು. 11:10 ಗಂಟೆಗೆ ಅವರಿಗೆ OMR ಕೊಟ್ಟರು. ಅವ್ರಿಗೆ ಕೊಟ್ಟ ನಂತರ ಅದಕ್ಕೆ ಎರಡಕ್ಕೂ ಟ್ಯಾಲಿ ಆಗಲಿಲ್ಲ. ಅದರ ನಂಬರೇ ಬೇರೆ, ಇದರ ನಂಬರೇ ಬೇರೆ. ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂಥ ಕಸ್ಟೋಡಿಯನ್ಗಾಗಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೇವಲ ಇರೋದು 1.5 ತಾಸು ಪೇಪರ್ದ ಇವತ್ತು ಪರೀಕ್ಷೆಯಲ್ಲಿ ಕೊಡ್ತಕ್ಕಂಥದ್ದು 1.5 ತಾಸು ಟೈಮ್ ಇರ್ತದೆ. ಆ 1.5 ತಾಸಿನಲ್ಲಿ ಅವ್ರ ಪೇಪರ್ನ ಬರೀಬೇಕು. 11:15 ಆದರೂ ಕೂಡ ಇವರು ಪತ್ರಿಕೆಯಲ್ಲಿ OMRನ ಅವರಿಗೆ ಕೊಟ್ಟಿರಲಿಲ್ಲ. ಆದರೆ ಒಂದು ಕ್ಲಾಸ್ ರೂಮ್ನಲ್ಲಿ ಕೊಟ್ಟಾರ, ಮತ್ತೊಂದು ಕ್ಲಾಸ್ ರೂಮ್ನಲ್ಲಿ ಕೊಟ್ಟಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ತಿಕೋಟದಲ್ಲಿ ಇರ್ತಕ್ಕಂಥ ಜತ್ತಿ ಕಾಲೇಜಿನಲ್ಲಿ ಕೂಡ ಘರ್ಷಣೆ ಆಗ್ಯದ. ಆದರೂ ಕೂಡ ಪೊಲೀಸರು ಹೋಗಿ ಅದನ್ನು ಬಂದೋಬಸ್ತ್ ಮಾಡಿ ಗೇಟ್ ಹಾಕಿ ಅಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ಗಳನ್ನು ಕಸ್ಕೊಂಡು ಅವ್ರಿಗೆ ಯಾರಿಗೂ ಹೊರಗೆ ಬಿಡಲಾರ್ದಂಗೆ ವ್ಯವಸ್ಥೆ ಅಲ್ಲಿ ಕೂಡ ಮಾಡ್ಯಾರ. ಆದರೆ ನಾವು ಸ್ವತಃ ಹೋಗಿ ಅಲ್ಲಿ ಒಬ್ಬ ರೈತ ಅವನ ಮಗನಿಗೆ ಎಕ್ಸಾಮ್ ಕೊಡಿಸ್ಲಿಕ್ಕೆ ಅಲ್ಲಿ ಬಂದಾನ. ಆ ಬಂದಾಗ ಅವನಿಗೆ ಆ ಮಗನಿಗೆ ಅವನ ತಂದೆಗೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ರಂದ್ರೆ ಅದು ಕಣ್ಣಾರೆ ನೋಡಬಾರ್ದು. ಅವನಿಗೆ ಲಾಠಿ ಚಾರ್ಜ್ ಮಾಡಿ ಆ ಮುದುಕ ಅಳ್ಕೋತ ಹೋಯ್ತದ ಮಗನ್ ಬಿಟ್ಟು. ಅಲ್ಲಿ ಇರ್ತಕ್ಕಂಥ ಹೊಲದಲ್ಲಿ ಎಲ್ಲ ತಿರುವಾಡಿ ಪೊಲೀಸರು ಹೊಡೆದ್ರು. ಅಂಥದ್ದು ಏನು ತಪ್ಪು ಮಾಡ್ಯಾರ ಅದನ್ನ. ನೀವು ಎಕ್ಸಾಮ್ದಲ್ಲಿ ಇರ್ತಕ್ಕಂಥ ನಮ್ಮ ಅಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮಾಡ್ತೀನಿ. ನೀವು ಸ್ವತಃ ಹೋಗಿ ಅವ್ರ ಕ್ಲಾಸ್ ರೂಮ್ನಲ್ಲಿ ಕುತ್ಕೊಂಡು ಅವ್ರ ಜೊತೆ ನೀವು ಚರ್ಚೆ ಮಾಡಿ ಅವ್ರಿಗೆ ತಿಳುವಳಿಕೆ ನೀವು ಹೇಳ್ಬೋದಾಗಿತ್ತಲ್ಲ. ನೀವು ಅದನ್ನು ಹೇಳಿಲ್ಲ. ಪರೀಕ್ಷೆ ಅವ್ರ ಟೈಮ್ ಇರೋದು ಎಷ್ಟು? 1.5 ತಾಸು.
11:10 ಶುರು ಆದ್ರೆ 11:10 ತನಕ ನೀವು ಯಾರೂ ಅಲ್ಲಿ ಬಂದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ನಲ್ಲಿದ ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ಓಡಿ ಬಂದ್ರು. ಯಾರ ಕಡೆ OMR ಇತ್ತು ಅವರು ಅದನ್ನು ತಗೊಂಡು ಎಲ್ಲರೂ ಓಡಾಡಿ ಬಂದ್ರು. ಯಾಕ್ರಿ ಇದು ಒಂದು ಕೊಟ್ಟರು ಒಂದು ಕೊಡ್ಲಿಲ್ಲ, ನಮಗೆ ಅನ್ಯಾಯ ಆಗ್ಯದ ಅಂತ ಹೇಳಿ ಅಧಿಕಾರಿಗಳಿಗೆ ಕೇಳಕ್ ಹೋದ್ರ ಯಾರು ಕ್ಯಾರೆ ಇರಲಿಲ್ಲ, ಯಾರು ಹತ್ಕೊಳ್ಳಿಲ್ಲ. ಆದ್ರೆ ಇವತ್ತು ನಾವು ಅದು ಸುದ್ದಿ ತಿಳಿದ ನಂತರ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೆ ನಾವು ಇಷ್ಟೊಂದು ವಿನಂತಿ ಮಾಡ್ಕೊಂಡೆವು. ನೀವೇನು ಒಂದು 10 ನಿಮಿಷ ನೀವು ಸುಮ್ ಕೊಡ್ರಿ, 10 ನಿಮಿಷದಲ್ಲಿ ನಾವು ಎಲ್ಲಾ ವಿದ್ಯಾರ್ಥಿಗಳನ್ನ ಕರೆಸಿ ಅದನ್ನ ಸರಿಪಡಿಸತಕ್ಕಂಥ ವ್ಯವಸ್ಥೆ ನೀವು ಮಾಡ್ರಿ. ಅವ್ರು ನಾವೆಲ್ಲ ಕೆಳಗಡೆ ಕುತ್ಕೊಂಡು ನಿಮ್ಗೆ ಕೇಳ್ತೀವಿ, ಯಾರು ದಾಂಧಲಿ ಮಾಡಂಗಿಲ್ಲ ಅಂತ ನಾವು ಎಷ್ಟೇ ವಿನಂತಿ ಮಾಡ್ಕೊಂಡ್ರು ಕೂಡ ಯಾವ ರೀತಿ ಹೊಡೆದ್ರಪ್ಪ ಅಂತಂದ್ರೆ ನನ್ನ ಕಣ್ಣು ಮುಂದೆ ಅವ್ರಿಗೆಲ್ಲ ಹೊಡೆದು ಓಡಿಸಿದ್ರು. ಯಾರಿಗೆ ನನ್ನ ಜೊತೆ ಇದ್ದವ್ರಿಗೆ ಕರ್ಕೊಂಡೋಗಿ ಗಾಡಿಯಾಗ ಹೋಗಿ ಸರ್ಕಲ್ದಾಗ ಬಿಟ್ರು, ಯಾರಿಗೆ ಕರ್ಕೊಂಡೋಗಿ ನಿಡಗುಂದಾಗ ಬಿಟ್ರು, ಯಾರಿಗೆ ಕರ್ಕೊಂಡೋಗಿ ಸೋಲಾಪುರ ರೋಡ್ನಲ್ಲಿ ಬಿಟ್ರು. ಇದು ಯಾವ ರೀತಿ ಇದು ಇದು ಮಾಡೋ ಉದ್ದೇಶ ಏನು? ಬೇಕಲ್ಲ, ಅದಕ್ಕೆ ಒಂದು ಏನಾರ ಕಾರಣ ಬೇಕಲ್ಲ. ಇವತ್ತು ನಾನು ಸತತವಾಗಿ 2 ವರ್ಷಗಳಿಂದ ಯಾರು ಕಾನ್ಸ್ಟೇಬಲ್ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆಗ್ಬೇಕಂತೇಳಿ ಬೆಳಗ್ಗೆ 5 ಗಂಟೆಯಿಂದ 4:15ದಿಂದ 5 ಗಂಟೆ 6:30 ತನಕ ಇವತ್ತು ನಮ್ಮ ಜಮಖಂಡಿ ರೋಡ್ನಲ್ಲಿ ನೋಡ್ಲಿ, ಸೋಲಾಪುರ ನೋಡ್ಲಿ, ಅವರೆಲ್ಲ ತಮ್ಮ ಫಿಸಿಕಲ್ ಫಿಟ್ನೆಸ್ ಮಾಡಿಕೊಂಡು ಆ ಪರೀಕ್ಷೆಯಲ್ಲಿ ಇವತ್ತು 10 ರೂಪಾಯಿ 7 ರೂಪಾಯಿಗೆ ಒಂದೊಂದು ಪ್ಲೇಟ್ ಅಲ್ಲಿ ರೈಸ್ ತಿಂದು ಜೀವನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಕಣ್ಣಾರೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದನ್ನ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲಿ ಧಾರವಾಡದಿಂದ ಬಂದವರು, ಬಿಜಾಪುರದಿಂದ, ಜಿಲ್ಲೆ ಪ್ರತಿಯೊಂದು ಹಳ್ಳಿಯಿಂದ ಬಂದವರು, ಗುಲ್ಬರ್ಗಾದಿಂದ ಬಂದವರು, ಒಬ್ಬಕ್ಕಿ ಹೆಣ್ಣು ಮಗಳು ತಾಯಿ, ಆ ಹೆಣ್ಣು ಮಗಳಿಗೆ ಆಕಿನ ಕೈಯಿಂದ ಎಲ್ಲ ಬ್ಯಾಗ್ ಕಸ್ಕೊಂಡಾರ. ಆ ಹೆಣ್ಣು ಮಗಳಿಗೆ ಒಂದ್ ಏಟ್ ಬಿದ್ದದು. ಆ ಹೆಣ್ಮಗಳು ಅಳ್ಕೋತಾಣ, ಏನ್ ಮಾಡ್ರಿ, ನನ್ನ ಬ್ಯಾಗ್ ಹೋಗ್ಯದ, ನಂದೆಲ್ಲ ಹೋಗ್ಯದ ಅಂತ ಹೇಳಿ ಆ ಹೆಣ್ಮಗಳು ಕಣ್ಣೀರ್ ತರ್ತಾಳ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಇವ್ರು ಮತ್ತೆ ಕಾಂಗ್ರೆಸ್ನವರು ಇವತ್ತು ಜಿಲ್ಲಾ ಅಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಕೊಟ್ಟರೆ ಆಗಲೇ ನಾನು ಸುದ್ದಿ ತಿಳಿದು ಬಂತು. ತಾನೇ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ. ಯಾರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ತನ್ನ ತಪ್ಪನ್ನು ಒಪ್ಕೊಂಡ ನಂತರ ಇದಕ್ಕೆ ಒತ್ತೋರು ಇವ್ರು ಕೊಡ್ತಾರೆ, ಒಂದು ಪತ್ರಿಕೆ ಏನು ಕೊಡ್ತಾರೆ, ಯಾರು ನಿರ್ದೇಶಕರು, ಕಾರ್ಯನಿರ್ವಾಹಕ ನಿರ್ದೇಶಕರು, ನಾವು ಯಾವುದೋ ತಪ್ಪು ಮಾಡಿಲ್ಲ, ಇದು ತಪ್ಪು ಸರಿ ಇದೆ ಅಂತಕ್ಕಂತನ ತಾವು ಒಪ್ಕೋತಾರೆ. ಇದನ್ನು ಪ್ರೂಫ್ ಇದೆ ನನ್ನ ಹತ್ರ. ಆದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಏನ್ ಹೇಳ್ತಾನೆ, ನಾವು ತಪ್ಪು ಮಾಡಿದೀವಿ, ನಮ್ದು ವಿಳಂಬ ಆಗ್ಯದ ಅಂತ ಹೇಳಿ ತನ್ನ ಬಾಯಿಲೆ ತಾನು ಹೇಳ್ತಾನೆ. ಮತ್ತೊಂದು ಮಾತೇನ್ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಎಲ್ಲರೂ ಬಿಜೆಪಿಯವರು ಅಲ್ಲಿ ರಾಜಕಾರಣ ಮಾಡಕ್ ಬಂದ್ರು, ರಾಜಕೀಯ ಮಾಡಕ್ ಬಂದ್ರು. ಏ ಪುಣ್ಯಾತ್ಮ, ನಿನ್ನ ತಾಟ್ನಾಗ ದೊಡ್ಡ ದೊಡ್ಡ ಕತ್ತಿ ಬಿದ್ದವ, ನೀನ್ ನೋಡ್ಕೋ ಮೊದಲ. ನೀವು ದಿಲ್ಲಿಯಲ್ಲಿ ಇರ್ತಕ್ಕಂಥ ಜಂತರ್ ಮಂತರಲ್ಲಿ ನೀವೇನ್ ಮಾಡಿದ್ರಿ? ಪತ್ರಿಕೆಯನ್ನ ಸೋರಿಕೆ ಆಗ್ಯದ ಅಂತ ಹೇಳಿ ತಿಳ್ಕೊಂಡು ಎಲ್ಲೆಲ್ಲೇ ರೌಡಿಜಮ್ ಕರ್ಕೊಂಡ್ಬಂದು, ಯಾವ ಇರ್ತಕ್ಕಂಥ ಹುಳುಗಳನ್ನ ಕರ್ಕೊಂಡ್ಬಂದು ನೀವು ದೊಡ್ಡ ಪ್ರಮಾಣದಲ್ಲಿ ನೀವೇನು ಹೋರಾಟ ಮಾಡಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮನೆ ಮುಂದೆ ಇಟ್ಕೊಂಡು ನೀವು ಧರಣಿ ಮಾಡಿದ್ರಲ್ಲ, ಎಷ್ಟೋ ಜನ ವಿದ್ಯಾರ್ಥಿಗಳು ಏನ್ ಪರಿಸ್ಥಿತಿ ಆಯ್ತು ವಿದ್ಯಾರ್ಥಿಗಳು. ಯಾರೋ ಏನೋ ರಾಜಕಾರಣ ಮಾಡಕ್ ಹೋಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ರು? ಈಗ ನೀವೇನ್ ರಾಜಕಾರಣ ಮಾಡಕ್ ಹೋಗಿದ್ರು ಅಥವಾ ಸಾಂತಾನ ಹೇಳಕ್ ಹೋಗಿದ್ರು? ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಾರ್ದು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು, ಒಳ್ಳೆ ಮರು ಪರೀಕ್ಷೆಗೆ ಅವ್ರಿಗೆ ಆದೇಶ ಮಾಡಬೇಕು ಅಂತ ಹೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಳಕ್ ಹೋಗಿದ್ದೆವು. ನಾವು ರಾಜಕಾರಣ ಮಾಡಕ್ ಹೋಗಿಲ್ಲ. ನಾವು ರಾಜಕಾರಣ ಇಂಥ ಹೇಡಿಗಳ ಸಂದರ್ಭದಲ್ಲಿ ರಾಜಕಾರಣ ಮಾಡಂಗಿಲ್ಲ. ಯಾರು ಕಾಂಗ್ರೆಸ್ನವರು ಇವತ್ತು ಯಾವ ಉಸ್ತುವಾರಿ ಮಂತ್ರಿ ಅದಾರ, ಇವತ್ತು ಅವ್ರ ಕ್ಷೇತ್ರನಾಗೆ ಆಗ್ಯದ. ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರನಲ್ಲೇ ಆಗ್ಯದ. ಯಾರು ಮಂದಿ ಕೇಳಿದ್ರು, ಯಾರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹೋಗಿ ಎಲ್ಲರೂ ಸೌಮ್ಯವಾಗಿ ನಿಂತಂತವ್ರು. ಎಲ್ಲ ವಿದ್ಯಾರ್ಥಿಗಳು ಕೆಳಗೆ ಕೂತಿದ್ರು. ಪೊಲೀಸರು ಒಮ್ಮೆ ಬಂದು ಎತ್ತೆತ್ತಿ ಒಯ್ದು ಅವ್ರ ಗಾಡಿಯಾಗ ಹೋಗುದು, ಯಾರಿಗೆ ಹೋಗಿ ಹೊಲದಾಗ ತಿರುಗಾಡಿ ಲಾಠಿ ಚಾರ್ಜ್ ಮಾಡೋದು. ಇದು ಅಂತದ್ರಿ, ಇದು ನಾವು ಸಿನಿಮಾದಾಗ ನೋಡ್ತಿದ್ದೆವು. ಇದು ಕರೆ ಇವತ್ತು ನಮ್ಮ ಚಿಕ್ಕೋಟದಲ್ಲೇ ಆಯ್ತು. ನಂದು ಇಷ್ಟೇ ಆಗ್ರಹ ಅದ, ನೀವು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೀನಿ. ಪುಣ್ಯಾತ್ಮ, ನೀನು ನಿನ್ನ ಕ್ಷೇತ್ರದಾಗ ಆಗ್ಯಾವ, ನಿನ್ನ ತಾಟ್ನಾಗ ದೊಡ್ಡ ದೊಡ್ಡ ಕತ್ತಿ ಬಿದ್ದಾವ, ಮೊದಲು ನೀ ರಾಜೀನಾಮೆ ಕೊಡು. ಇಲ್ಲ ಅಂದ್ರೆ ನೀವು ವಿದ್ಯಾರ್ಥಿಗಳಿಗೆ, ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೋತೀನಿ. ಎಷ್ಟು ವಿದ್ಯಾರ್ಥಿಗಳು ಇವತ್ತು ಎಷ್ಟು ಪರೀಕ್ಷೆ ಕೂತಿಲ್ಲ, ಅವ್ರಿಗೆ ಒಳ್ಳೆ ಮರು ಪರೀಕ್ಷೆಗೆ ಆದೇಶ ಮಾಡಿ ಕೊಡ್ಬೇಕಂತೇಳಿ ನಂದು ಈ ವಿನಂತಿ ಅದ. ಇಲ್ಲ ಅಂದ್ರೆ ಇದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ. ನಾವು ರಾಜಕಾರಣ ಮಾಡಕ್ ಬಂದಿಲ್ಲ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ದನ್ನ ಸರಿಪಡಿಸ್ಲಿಕ್ಕೆ ನಾವು ಬಂದಿದ್ದೀವಿ. ಇವತ್ತು ನಮ್ಮನ್ನ ನೀವು ಅರೆಸ್ಟ್ ಮಾಡಿ ಒಳಗೆ ಹೋಗಿರಿ, ನಾವೇನು ಅದಕ್ಕೇನು ಅನ್ಸಂಗಿಲ್ಲ. ಯಾವ ವಿದ್ಯಾರ್ಥಿಗೆ ಅನ್ಯಾಯ ಆಗ್ಯದ,
ಯಾವ ಮಹಿಳೆಗೆ ಅನ್ಯಾಯ ಆಗ್ಯದ, ಯಾವ ತಾಯಿಗೆ ನೀವು ಹೊಡೆದಿದ್ದೀರಿ, ಇದು ನಿಮ್ಮ ಆತ್ಮಲೋಕನ ಮಾಡ್ಕೋರಿ ಅಂತ ಹೇಳಿ ನಾನು ವೇದಿಕೆ ಮುಖಾಂತರ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಿಕೆ ನಾನು ಬಯಸ್ತೀನಿ. ಆದ್ರೆ ಇಂಥ ಘೋರ ಅನ್ಯಾಯ ಇವತ್ತೇನು ಕಾಂಗ್ರೆಸ್ ಪಕ್ಷ ಸರ್ಕಾರ ಯಾವ ರೀತಿ ನಡೆದದ ಇಡೀ ಜಗತ್ತೇ ನೋಡ್ಲಿಕ್ಕತ್ತದ. ನಾವು ಇವತ್ತೇನು KPCC ಒಳಗೆ ಏನಾಯ್ತು ಅವಾಗ ಯಾಕೆ ನೀವು ಮಾಡಲಿಲ್ಲ? SC/ST ಒಳಗೆ ಹಗರಣ ಆಯ್ತು, ಅದನ್ನ ಯಾಕೆ ಮಾಡಲಿಲ್ಲ? ನೀವು ಏನ್ ನಿಮ್ಮ ಎಲ್ಲನೂ ಮುಚ್ಕೊಂಡ್ರಿ. ಒಂದು ತಿಂಗಳದು ಮಹಿಳೆಯರಿಗೆ ಹಾಕ್ತಕ್ಕಂಥ 5,000 ಕೋಟಿ ನಮ್ಮ ಶಾಸಕರು ಒಬ್ಬರು ಹೌಸ್ನಲ್ಲಿ ಎತ್ತಿದ್ರು ಕೂಡ ಅದ್ರ ಬಗ್ಗೆ ನೀವು ಕ್ರಮ ತಕ್ಕೊಂಡ್ರಿ. ಇವೆಲ್ಲ ನಿಮ್ಗೆಲ್ಲ ಮುಚ್ಕೊಂಡು ಇಟ್ಕೊಡ್ತೀರಿ. ಅದಕ್ಕೆ ದಯಮಾಡಿ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತೀನಿ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತೀನಿ, ಎಷ್ಟು ಮಂದಿ ವಿದ್ಯಾರ್ಥಿಗಳು ಅವರಿಗೆ ಎಕ್ಸಾಮ್ ಕೂಡ್ಲಿಕ್ಕೆ ಅವಕಾಶ ಆಗಿಲ್ಲ, ಅವರಿಗೆ ನೀವು ಸರಿ ಮಾಡಿ ಕೊಡಬೇಕು, ಎಕ್ಸಾಮ್ಗೆ ಮರು ಪರೀಕ್ಷೆ ಮಾಡಲಿಕ್ಕೆ ಅನುಮತಿ ಮಾಡಿ ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಪರೀಕ್ಷೆಯನ್ನು ಆಯೋಜನೆ ಮಾಡಲು ವಿಫಲವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಮೊನ್ನೆ ನಡೆದಂತ KEA ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನುವಂಥದ್ದು ಏನಿದೆ ಕರ್ನಾಟಕ ರಾಜ್ಯದಲ್ಲಿ, ಇದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪೂರ್ವ ತಯಾರಿ ವಿಷಯವಾಗಿ ಒಂದು ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗಿತ್ತು. ಈ ವಿಜಯಪುರ ಜಿಲ್ಲೆಯಲ್ಲಿ 61 ಪರೀಕ್ಷಾ ಕೇಂದ್ರಗಳನ್ನು ಗುರುತು ಮಾಡಿದಂತ ಜಿಲ್ಲಾಧಿಕಾರಿಗಳು ತಿಕೋಟದಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಲು ನಾವು ಬಯಸ್ತೇವೆ. ತಿಕೋಟದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಇಲ್ಲಿವರೆಗೂ ಪ್ರಕರಣ ಸಂಪೂರ್ಣವಾಗಿ ಏನು ಪರೀಕ್ಷಾ ಅಭ್ಯರ್ಥಿಗಳಿದ್ದಾರೆ ಆ ಪರೀಕ್ಷಾ ಅಭ್ಯರ್ಥಿಗಳಿಗೆ ಸರಿಯಾದ ಇನ್ನೂತನ ಮಾಹಿತಿ ಕೊಡ್ತಾ ಇಲ್ಲ. 60 ನಿಮಿಷದ ಪರೀಕ್ಷೆಯಲ್ಲಿ ಹೊರಗಡೆ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ಅನ್ನು ಹೊರಗಡೆ ತಗೊಂಡ್ ಬಂದ್ಬಿಟ್ರು ಕಾಂಪೌಂಡ್ ಹೊರಗಡೆ. ಹಾಗಿದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಆಗೋದಿಲ್ವಾ ಇದು? 1 ಗಂಟೆ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ಆ ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಬರ್ತದಂದ್ರೆ ಇದು ನಿಶ್ಚಿತವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಅಂತಾನೆ ಅರ್ಥ. ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದರಿಂದ ಈ ಪರೀಕ್ಷೆಯನ್ನ ಇನ್ನೊಂದು ಬಾರಿ ನಡೆಸಲೇಬೇಕು. ಇದು ಪ್ರಾಧಿಕಾರ ಮತ್ತು ಯಾವುದೋ KE ಅವರು ಪ್ರಸನ್ನ ಅವರು ತಿಳ್ಕೋಬೇಕು, ಇಲ್ಲಿದ್ದಂತ ಜಿಲ್ಲಾಧಿಕಾರಿಗಳು ತಿಳ್ಕೋಬೇಕು. ಮತ್ತು ಆಗಲೇ ಪ್ರಶ್ನೆ ಪತ್ರಿಕೆ 1 ಗಂಟೆ ಮೊದಲೇ ಹೊರಗಡೆ ಬಂದಂತ ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಘೋಷಣೆ ಮಾಡಿ ಇನ್ನೊಂದ್ಸರಿ ನೀವು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ಬೇಕು ಅನ್ನುವಂತ ಹೋರಾಟದ ನಮ್ಮ ಆಗ್ರಹ ಇದೆ. ಮತ್ತು ಈ ಮುಂದಿನ ದಿವಸನಾಗ ಇದನ್ನು ನೀವು ಇದೇ ರೀತಿ ಮುಂದುವರಿಸಿದ್ರೆ ಬಹಳ ದೊಡ್ಡ ಹೋರಾಟ ಆಗಬೇಕಾಗುತ್ತೆ. ಇದು ಜಂತರ್ ಮಂತರ್ ವಿಜಯಪುರ ಮೈದಾನ ಆಗಕ್ಕೆ ಯಾವುದೇ ರೀತಿ ಸಂಶಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಖಂಡರಾದ ವಿಜಯಗೌಡರಿಗೆ ಮತ್ತು ಜಿಲ್ಲಾಧ್ಯಕ್ಷರು ಅಂಗಡಿಯವರಿಗೆ, ಮಂಡಲ ಅಧ್ಯಕ್ಷರಾದಂತ ನಮ್ಮ ಸಂದೀಪ್ ಪಾಟೀಲ್ ಅವರಿಗೆ ಮತ್ತು ಎಲ್ಲ ಮಹಿಳಾ ವರ್ಗದವರಿಗೆ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಾನು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಈ ಕೂಡಲೇ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಕೂಡಲೇ ಏನಪ್ಪಾ ಅಂತಂದ್ರೆ ಮರು ಪರೀಕ್ಷೆಯನ್ನು ಮಾಡ್ಬೇಕಂತಕ್ಕಂಥ ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಹುತೇಕ ಈ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ವಿ, ಒಂದು ಗಾದೆ ಮಾತಿದೆ, ಇಡೀ ರೋಮ ಸಾಮ್ರಾಜ್ಯ ಹೊತ್ತು ಉರಿಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ರಾಜ್ಯ ಏನಪ್ಪಾ ಅಂದ್ರೆ ಪಿಟೀಲ್ ಬಾರಿಸ್ತಾ ಇದೆ ಅಂತ ನಾವು ನೋಡ್ತಾ ಕೇಳಿದ್ವಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಇರ್ತಕ್ಕಂಥ ಘಟನೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಮಂತ್ರಿ ಆಗ್ಬೇಕಂತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಸಾಕಷ್ಟು ದಿಲ್ಲಿಗೆ ಹೋಗಿದೆ. ಆದ್ರೆ ಇಲ್ಲಿ ತನಕ ಏನಪ್ಪಾ ಅಂತಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲೀಸ್ ವಿದ್ಯಾರ್ಥಿಗಳ ಏನ್ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಯಾರು ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಯಾವ ಏನಪ್ಪಾ ಅಂತಂದ್ರೆ ಸರ್ಕಾರ ಇರ್ತಕ್ಕಂಥ ಅಧಿಕಾರಿಗಳು ಮಾಡಿಲ್ಲ, ಇರ್ತಕ್ಕಂಥ ಶಾಸಕರು ಸಚಿವರು ಏನಪ್ಪಾ ಅಂದ್ರೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿಲ್ಲ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ರಿ ಇಡೀ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ವಿಷಯನ ಬೇಕು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬಿಜಾಪುರದಲ್ಲಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅಂದ್ರೆ ತಮ್ಮ ಜೀವನ ಏನಪ್ಪಾ ಅಂತಂದ್ರೆ ಭವಿಷ್ಯವನ್ನ ಕಟ್ಕೋಬೇಕು, ಪರೀಕ್ಷೆನ ಬರೀಬೇಕು, ಉದ್ಯೋಗ ಹುಡುಕ್ಬೇಕಂತಕ್ಕಂಥ ಏನು ದೃಷ್ಟಿಕೋನ ಇಟ್ಕೊಂಡು ರಾತ್ರಿ ಹಗಲ ಕೂಡ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಓದಿದ್ದಾರೆ. ಸುಮಾರು 1 ವರ್ಷ ಏನಪ್ಪಾ ಅಂದ್ರೆ ಇದಕ್ಕೆ ಟ್ರೈನಿಂಗ್ ತಗೊಂಡಿದ್ದಾರೆ, ಅವರು ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿದ್ದಾರೆ, ತಮ್ಮದೇ ಅಂತ ಫಿಸಿಕಲ್ಗೋಸ್ಕರ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದ ಏನಪ್ಪಾ ಅಂದ್ರೆ ಇಂಥ ವಿದ್ಯಾರ್ಥಿಗಳ ಅನ್ಯಾಯ ಅಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಎಲ್ಲಿದ್ದೀರಿ ನೀವು? ವಿದ್ಯಾರ್ಥಿಗಳಿಗೆ ಅನ್ಯಾಯ ಅಂತ ಸಂದರ್ಭದಲ್ಲಿ ನೀವು ಧ್ವನಿ ಎತ್ತಲ್ಲ ಅಂತಂದ್ರೆ ನಿಮ್ಮಂತ ಅಸಮರ್ಥ ಗೃಹ ಸಚಿವರು ಏನಪ್ಪಾ ಅಂದ್ರೆ ಕರ್ನಾಟಕ ಇತಿಹಾಸದಲ್ಲಿ ನಾವು ಎಲ್ಲೂ ನೋಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ಇಂಥ ಒಂದು ಅಸಮರ್ಥ ಸರ್ಕಾರವನ್ನ ಕರ್ನಾಟಕ ಇತಿಹಾಸದಲ್ಲಿ ಯಾರು ನೋಡಿಲ್ಲ. ಅಂತ ಒಂದು ಭ್ರಷ್ಟ ಬಂಡ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ತೊಲಗಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯ, ಉದ್ಯೋಗ ವಹಿಸ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ಏನಪ್ಪಾ ಅಂದ್ರೆ ಬಂಡಾಯನ ಹೇಳ್ಬೇಕು. ಕೂಡಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು
ನೀವು ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕಂತ ದೊಡ್ಡ ಸುದ್ದಿ ಮಾಡ್ತಾ ಇದ್ರಲ್ಲ, ಈ ರಾಜ್ಯದಲ್ಲಿ ವಿಶೇಷವಾಗಿ ವಿಜಯಪುರ ನಗರದಲ್ಲಿ ಈ ರೀತಿ ಘಟನೆ ಆದಂತ ಸಂದರ್ಭದಲ್ಲಿ ನೀವು ಯಾಕೆ ಇಲ್ಲಿ ತನಕ ಧ್ವನಿ ಎತ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಬಹಿರಂಗದ ಸಂದರ್ಭದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು, ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಇಲ್ಲಿರ್ತಕ್ಕಂಥ SP ಅವರು ಏನಪ್ಪಾ ಅಂತಂದ್ರೆ ತಕ್ಷಣ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾರ್ದೆ ಮರು ಪರೀಕ್ಷೆಯನ್ನು ಮಾಡಿ ಜೀವನದಲ್ಲಿ ಕನಸೇನು ಉದ್ಯೋಗ ಮಾಡ್ಬೇಕಂತಕ್ಕಂಥ ಏನ್ ಕನಸಿಟ್ಕೊಂಡಿದ್ರು ಆ ಕನಸಿಗೆ ಏನಪ್ಪಾ ಅಂತಂದ್ರೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಜನತಾ ಪಾರ್ಟಿ ವತಿಯಿಂದ ಏನು ಕೋಟಾದಲ್ಲಿ ವಿದ್ಯಾರ್ಥಿಗಳ ಮೇಲೆ ಏನು ಅನ್ಯಾಯ ಆಗಿದೆ ಅದರ ವಿರುದ್ಧವಾಗಿ ಇದೊಂದು ಹೋರಾಟವನ್ನ ಮಾಡ್ತಿದ್ದೇವೆ. ಈ ಕುರಿತು ಈ ಒಂದು ಹೋರಾಟದ ಕುರಿತು ನಿಟ್ಟಿನಲ್ಲಿ ಏನು ಅನ್ಯಾಯ ಆಗಿದೆ ಆ ವಿದ್ಯಾರ್ಥಿಗಳಿಗೆ ಸೂಕ್ತ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ನಮ್ಮ ಸ್ಥಳೀಯ ಏನು ಸಚಿವರದಾರ ಅವರಿಗೂ ಕೂಡ ಇದೊಂದು ಮನವಿ ಮಾಡ್ತಿದ್ದೀವಿ. ತಕ್ಷಣವೇ ಆ ವಿದ್ಯಾರ್ಥಿಗಳಿಗೆ ತಕ್ಕ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು, ಮರುಪರೀಕ್ಷೆಯನ್ನು ನಡೆಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಈ ಮರುಪರೀಕ್ಷೆ ಮಾಡಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಲಿ. ಇವರೆಲ್ಲ ವಿಫಲರಾದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಗೌಡ್ರು ಹೇಳ್ದಂಗೆ ನಾವು ಉಗ್ರವಾದ ಹೋರಾಟವನ್ನು ವಿದ್ಯಾರ್ಥಿಯ ಪರವಾಗಿ ಹಮ್ಮಿಕೊಳ್ತೀವಿ ಅಂತ ಹೇಳಿ ಹೇಳಿಕ್ಕೆ ಬಯಸ್ತೀನಿ. ಧನ್ಯವಾದ. ಇಷ್ಟೊಂದು ವಿನಂತಿ ಮಾಡ್ಕೊಂಡೆ ನೀವು ಒಂದು 10 ನಿಮಿಷ ಪೊಲೀಸರು ಆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಏನಾಗ್ಯದ ಅದನ್ನೆಲ್ಲ ಕೇಳ್ಕೊಂಡು ಸರಿಪಡಿಸಿ ಅದನ್ನು ನಿಮ್ಮ ಮುಂದಿನ ಕೆಲಸ ನೀವು ಮಾಡಿರಿ, ಅದರಲ್ಲಿ ನಾವು ಭಾಗವಹಿಸಂಗಿಲ್ಲ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿಲ್ಲ. ನನ್ನ ಕಣ್ಣು ಮುಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೊಡೆದು ಅವ್ರ ಗಾಡಿಯಾಗ ಎತ್ತು ಹಾಕಿ ನನ್ನ ಜೋಡಿ ಇದ್ದವ್ರನ್ನ ಎತ್ತು ಹೊಡೋದು ನನಗೊಬ್ಬನಿಗೆ ಬಿಟ್ಟರೆ ನನಗೆ ಯಾಕೆ ಬಿಟ್ಟರು ಗೊತ್ತಾಗಲಿಲ್ಲ. ನನ್ನ ಒಯ್ದು ನಾನು ಹೋಗ್ತಿದ್ದೆ. ಈ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಕೋಟಲ್ಲಿ ಇರ್ತಕ್ಕಂಥ ಏನು BLD ಸಂಸ್ಥೆ ಜರ್ತಿ ಕಾಲೇಜ್ ಅದ ಅಲ್ಲಿ ಆಗ್ಯದ, ಆಮೇಲೆ ಇಲ್ಲಿ ಶಾರದಾ ಸ್ಕೂಲ್ನಲ್ಲಿ ಆಗ್ಯದ. ನಮ್ಮದು ಇಷ್ಟೇ ವಿನಂತಿ ಅದ, ಏನು ಎಕ್ಸಾಮ್ ಕೂಡ್ಲಾರ್ದು ವಿದ್ಯಾರ್ಥಿಗಳು ಹೊರಗಿನವ್ರು ಬಂದಾರ, ಧಾರವಾಡ ಜಿಲ್ಲೆದವ್ರು ಬಂದಾರ, ಗುಲ್ಬರ್ಗದವ್ರು ಬಂದಾರ, ಭಾಳ ಕಡು ಬಡವ್ರು ಅದಾರ. ಅವ್ರೇನೋ ಕಾನ್ಸ್ಟೇಬಲ್ ಆಗ್ಬೇಕಂತೇಳಿ ಒಂದು ಆಸೆ ಇಟ್ಕೊಂಡು ಅವ್ರು ಬಂದು ಎಕ್ಸಾಮ್ದಲ್ಲಿ ಅವ್ರು ಕೊಡಲಿಕ್ಕೆ ಎಷ್ಟು ಮಂದಿ ಕುಂತಿಲ್ಲ. ಅದು ಮರುಪರೀಕ್ಷೆ ಮಾಡಬೇಕು. ನಮ್ದು ಇಷ್ಟೇ ವಿನಂತಿ ಅದ, ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ನಮ್ದೆಲ್ಲರದ್ದು ವಿನಂತಿ. ಸರ್ಕಾರ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಯಾಕಂದ್ರೆ ಮಹಿಳೆಯರಿಗೆ 2 ಸಾವಿರ ಕೊಡ್ತಂತ ಹೇಳ್ತಾರೆ, ಆ ಹೆಣ್ಮಕ್ಳಿಗೆ 2 ಸಾವಿರ ಬೇಕಾಗಿಲ್ಲ ಸರ್. ಆ ಹೆಣ್ಮಕ್ಳಿಗೆ ಬೇಕಾಗಿರುವುದು ನ್ಯಾಯ, ಮಕ್ಕಳ ಭವಿಷ್ಯ ಬೇಕಾಗೈತಿ. ಇವತ್ತು ಮಹಿಳಾ ಮತ್ತು ಮಕ್ಕಳಿಗೆ ಈ ಸರ್ಕಾರ ವಿರೋಧಿ ಸರ್ಕಾರದ ಅಂತಕ್ಕಂಥದ್ದನ್ನು ಸ್ಪಷ್ಟಪಡ್ತಾ ಸರ್. ಇದಕ್ಕೆ ನ್ಯಾಯ ಕೊಡಲೇಬೇಕು ಸರ್. ಕೊಡಲೇ ಹೋದ್ರೆ ಇದು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಹೋರಾಟ ನಂಬ್ತಕ್ಕಂಥ ಮುಂದಿನ ದಯಮಾಡಿ ಒಟ್ಟು ನ್ಯಾಯ ಕೊಡಿಸಿ. जुड़े रहिएगा आपके अपने चैनल बीजापुर समय के साथ।